ಈ ವಿಡಿಯೋದಲ್ಲಿ ಇರೋ ಹುಡುಗರಿಗೆ ಏನ್ ಹೇಳ್ಬೇಕು ಹೇಳಿ. ನಮ್ಮ ಕನ್ನಡ ತಾಯಿ ಭುವನೇಶ್ವರಿ ಮಾತೆಗೆ ಈ ರೀತಿ ಅವಮಾನ ಮಾಡೋಕೆ ನಾಚಿಕೆಯಾಗಬೇಕು. ಇವರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಕನ್ನಡ ತಾಯಿ, ನೆಲ, ಜಲ, ಭಾಷೆ ವಿಷಯದಲ್ಲಿ ತಮಾಷೆಗೂ ಅವಮಾನ ಅಪಮಾನ ಮಾಡಿದ್ರೆ ಕನ್ನಡಿಗರು ಸುಮ್ಮನೆ ಬಿಟ್ಟಿರೋ ಇತಿಹಾಸನೇ ಇಲ್ಲ. ಕನ್ನಡ ಅಂತ ಬಂದ್ರೆ ಜೀವ ಕೊಡೋಕ್ಕೂ ಸೈ, ಎಂಥ ತ್ಯಾಗಕ್ಕಾದ್ರೂ ಸೈ ನಮ್ಮ ಕನ್ನಡಿಗರು. ಇನ್ನು ವಿಷ್ಣುವರ್ಧನ್ ಸರ್ ಕನ್ನಡ ಚಿತ್ರರಂಗಕ್ಕೆ ಅವರದ್ದೇ ಆದ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಅಪಾರವಾದ ಅಭಿಮಾನಿಗಳ ಬಳಗವೇ ಇದೆ. ಇವರ ಅಭಿಮಾನಿಗಳ ಕೈಗೆ ಈ ಹುಡುಗರು ಸಿಕ್ಕರೆ ತಕ್ಕ ಪಾಠನ ಕಲಿಸ್ತಾರೆ. ಇನ್ನು ಇಂದಿನ ಯುವಕರೇ ಮುಂದಿನ ಪ್ರಜೆಗಳು. ಆದ್ರೆ ಯುವಕರ ವರ್ತನೆ ನೋಡಿದ್ರೆ ಇವರು ದೇಶನ ಉದ್ಧಾರ ಮಾಡೋ ಯಾವ ಲಕ್ಷಣನೂ ಕಾಣ್ತಾ ಇಲ್ಲ. ಕಾಲಕ್ಕೆ ತಕ್ಕಂತೆ ಮಕ್ಕಳನ್ನ ಪ್ರಾಕ್ಟಿಕಲ್ ಆಗಿ ಬೆಳೆಸ್ಬೇಕು ನಿಜ, ಆದ್ರೆ ಈ ರೀತಿ ಒಂದು ಚೂರು ಸಂಸ್ಕಾರ ಸಂಸ್ಕೃತಿ ಇಲ್ಲದೆ ಯಾರಿಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡ್ಬೇಕು ಅನ್ನೋ ವಿವೇಚನೆ ಇಲ್ಲದೆ ಬೆಳೆಸಿರುವುದು ನಾಚಿಕೆಗೇಡಿನತನ. ಜೆನ್ಜಿ ಯುವಕ ಯುವತಿ ಆದ್ರೇನು ಕಾಲ ಬದಲಾಗಿ ಲೈಫ್ ಸ್ಟೈಲ್ ಚೇಂಜ್ ಆಗಿರ್ಬೋದು, ಆದ್ರೆ ನಮ್ಮ ಕರ್ನಾಟಕದ ನೀತಿ ನಿಯಮ ಸಂಸ್ಕೃತಿ ಸಂಸ್ಕಾರ ಸಂಪ್ರದಾಯ ಪದ್ಧತಿ ಬದಲಾಗೋದು ಇಲ್ಲ. ಅದೆಂಥ ದೊಡ್ಡ ವ್ಯಕ್ತಿಗಳಾದ್ರೂ ಸಹ ಇಲ್ಲಿನ ಪದ್ಧತಿ ಸಂಪ್ರದಾಯವನ್ನ ಪಾಲಿಸಲೇಬೇಕು. ಇನ್ನು ಈ ವಿಡಿಯೋದಲ್ಲಿರುವ ಪ್ರತಿಯೊಬ್ಬರು ಕನ್ನಡ ತಾಯಿ ಭುವನೇಶ್ವರಿ ಮಾತೆಗೆ, ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್ಗೆ ಕ್ಷಮೆ ಕೇಳಲೇಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಯುವಕರು ಯಾವ ರೀತಿಯಾಗಿ ತಮ್ಮ ವರ್ತನೆ ತೋರಿಸಿದ್ದಾರೆ ಅಂತ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ.